ವೀಕ್ಷಕರೇ ನಮಸ್ತೆ. ಏನಾಗ್ತಿದೆ ಈ ಸರ್ಕಾರದಲ್ಲಿ? ಯಾಕೆ ಸಚಿವರು ಶಾಸಕರ ವಿಶ್ವಾಸವನ್ನ ಉಳಿಸ್ಕೊಳ್ತಾ ಇಲ್ಲ? ಯಾಕೆ ಶಾಸಕರು ಸಚಿವರ ವಿರುದ್ಧ ಬಂಡಾಯ ಹೇಳ್ತಾ ಇದ್ದಾರೆ? ಯಾಕೆ ಈ ಸಚಿವರನ್ನ ಸಂಪುಟದಿಂದ ಕೈ ಬಿಡಿ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ? ಈ 4 ಸಚಿವರನ್ನ ಸರ್ಕಾರದಿಂದ ಕೈ ಬಿಡದೇ ಇದ್ರೆ, ಈ 4 ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡದೇ ಇದ್ರೆ ಸರ್ಕಾರಕ್ಕೆ ಕಂಟಕ ಫಿಕ್ಸಾ? ಹೌದು ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್. ರಾಜ್ಯ ಮಟ್ಟದಲ್ಲಿ ಸರ್ಕಾರದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ ಹೇಗೆ ಸಕ್ರಿಯವಾಗಿದೆಯೋ, ಹೇಗೆ ಕಾಲಕ್ಕೆ ತಕ್ಕಂತೆ ಅವಕಾಶ ಸಿಕ್ಕಾಗಲೆಲ್ಲ ಪರಸ್ಪರವಾಗಿ ಕಾಲುಗಳನ್ನು ಎಳಿತಾ ಇದ್ದಾರೋ, ಅದೇ ರೀತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ಈ 4 ಜಿಲ್ಲೆಗಳಲ್ಲಿ ಅಂದ್ರೆ ಈ 4 ಸಚಿವರನ್ನ ಸಂಪುಟದಿಂದ ಕೈ ಬಿಡದೇ ಇದ್ರೆ ಮುಂದಿದೆ ಸರ್ಕಾರಕ್ಕೆ ಮಾರಿ ಹಬ್ಬ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಈ ಸರ್ಕಾರದಲ್ಲಿ ಆ 4 ಸಚಿವರನ್ನ ಬಿಡಲೇಬೇಕು ಅನ್ನುವಂಥ ಕೂಗು ಕೇಳ್ತಾ ಇದೆ. ಈ ಕೂಗು ಹೈಕಮಾಂಡ್ಗೂ ಮುಟ್ಟಿದೆ. ಈ 4 ಸಚಿವರು ಮಾಡಿದ್ದಂತಹ ಅಪರಾಧವಾದರೂ ಏನು, ಪ್ರಮಾದ ಏನು? ಹಾಗಾದ್ರೆ ಯಾರು ಆ 4 ಸಚಿವರು? ಶೀಘ್ರವಾಗಿ ಸಂಪುಟದಿಂದ ಕಿತ್ತೆಸೆಯಲ್ಪಡುವಂತ 4 ಸಚಿವರು ಯಾರು? ರಾಜ್ಯ ಸಚಿವ ಸಂಪುಟದ ರಾಜ್ಯ ಸರ್ಕಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಾನಿವತ್ತು ಕೊಡ್ತಾ ಇದ್ದೀನಿ ವೀಕ್ಷಕರೇ. ಆ 4 ಸಚಿವರನ್ನ ಸರ್ಕಾರದಿಂದ ಕಿತ್ತೆಸೆಯದಿದ್ದರೆ, ಸರ್ಕಾರದಿಂದ ಕೈ ಬಿಡದಿದ್ರೆ ಸರ್ಕಾರಕ್ಕೆ ಕಂಟಕ ಫಿಕ್ಸ್ ಅನ್ನುವಂತ ವಾತಾವರಣ ನಿರ್ಮಾಣವಾಗಿದೆ. ಯಾರು ಆ 4 ಸಚಿವರು ಅನ್ನೋದನ್ನ ನೋಡ್ಲಿಕ್ಕೆ ಹೋದ್ರೆ, ಮೊದಲನೇ ಸ್ಥಾನದಲ್ಲಿದ್ದಾರೆ KN ರಾಜಣ್ಣ. ತುಮಕೂರಿನ KN ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ತುಮಕೂರಿನ ಕಾಂಗ್ರೆಸ್ ಶಾಸಕರು ಈಗ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಕಡೂರಿನ ಶಾಸಕ ಆನಂದ್ ಬಹಿರಂಗವಾಗಿಯೇ ರಾಜಣ್ಣನವರನ್ನ ಕೈ ಬಿಡಿ, ರಾಜಣ್ಣನವರಿಂದ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಕೆಟ್ಟ ಹೆಸರು, ಸಂಘಟನೆಗೂ ರಾಜಣ್ಣನವರ ಕೊಡುಗೆ ಶೂನ್ಯ, ಯಾವ ಪುರುಷಾರ್ಥಕ್ಕಾಗಿ ನೀವು ರಾಜಣ್ಣನ ಇಟ್ಕೊಂಡಿದ್ದೀರಿ ಸಂಪುಟದಲ್ಲಿ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಲ್ಲಿ ರಾಜಣ್ಣನವರ ಕಾರ್ಯವೈಖರಿಯ ಬಗ್ಗೆ ತುಂಬಾ ಅಸಮಾಧಾನವಿದೆ. ರಾಜಣ್ಣನವರನ್ನ ಸಂಪುಟದಿಂದ ಕೈ ಬಿಡಿ ಅನ್ನುವಂತಹ ಕೂಗು ತುಮಕೂರಿನ ಜಿಲ್ಲೆಯಾದ್ಯಂತ ಕೇಳಿ ಬರ್ತಾ ಇದೆ. ಇನ್ನು ಸರ್ಕಾರದಿಂದ ಹೊರ ಹೋಗುತ್ತಿರುವ ಸಚಿವರ ಪಟ್ಟಿಯಲ್ಲಿ ಎರಡನೇವರು ಮತ್ಯಾರು ಅಲ್ಲ, ಶಿವಮೊಗ್ಗದ ಮಧು ಬಂಗಾರಪ್ಪನವರು. ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಕಳಪೆ ಸ್ಥಾನದಲ್ಲಿರುವ ಮಧು ಬಂಗಾರಪ್ಪನವರು, ಸಾಧನೆಯ ಹಾದಿಯಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ ಮಧು ಬಂಗಾರಪ್ಪನವರು. ಈಗಿರುವ ಸಚಿವರ ಕಾರ್ಯವೈಖರಿಯ ಬಗ್ಗೆ ಯಾವ ರೀತಿ ಒಂದು ರಿಪೋರ್ಟನ್ನು ಕೇಳಿತು ಹೈಕಮಾಂಡ್. ಆ ರಿಪೋರ್ಟ್ನಲ್ಲಿ ಕೊನೆಯ ಪ್ರಮಾಣದಲ್ಲಿ, ಕೊನೆಯ ಹಾದಿಯಲ್ಲಿ ಅಂದರೆ ಕೊನೆಯ ಸ್ಥಾನದಲ್ಲಿ ಇರುವಂಥವ್ರು ಯಾರಪ್ಪ ಅಂದರೆ ಈ ಮಧು ಬಂಗಾರಪ್ಪನವರು. ಅವರಿಗೆ ಶಿಕ್ಷಣ ಸಚಿವರಾಗಿದ್ದಾರೆ, ಶೈಕ್ಷಣಿಕ ಖಾತೆ ಇದೆ. ಆದರೆ ಅವರ ಶಿಕ್ಷಣದ ಗುಣಮಟ್ಟ ಎಷ್ಟಿದೆ ಅನ್ನೋದು ರಾಜ್ಯದ ಎದುರು ರುಜುವಾತಾಗಿದೆ. ಅವರ ಭಾಷಣಗಳಾಗಿರ್ಬೋದು, ಆಗಸ್ಟ್ 15 ರಾಜ್ಯೋತ್ಸವ, ಜನವರಿ 26 ಅವತ್ತು ಅವರು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿರುವಂತಹ ಭಾಷಣಗಳು ತೀವ್ರ ನಗೆಪಾಟಲಿಗೀಡಾಗಿದ್ವು, ವಿವಾದಕ್ಕೀಡಾಗಿದ್ವು. ಇಂಥ ಸಚಿವರು ಬೇಕಾ ಅನ್ನುವಂತಹ ವಾತಾವರಣ ರಾಜ್ಯಾದ್ಯಂತ ಕೇಳಿ ಬಂದಿತ್ತು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಶಿವಮೊಗ್ಗದ ಶಾಸಕರು, ಕಾಂಗ್ರೆಸ್ ಶಾಸಕರು ಮಧು ಅವರನ್ನ ಮೊದಲು ನೀವು ಎತ್ತಂಗಡಿ ಮಾಡಿ, ಮಧು ಅವರಿದ್ರೆ ನಾವು ಪಕ್ಷದಲ್ಲಿ ಮುಂದುವರಿಯಲ್ಲ, ಮಧು ಅವರನ್ನ ನೀವು ಮುಂದುವರಿಸಿದ್ರೆ ನಮ್ಮ ಬೆಂಬಲ ಈ ಸರ್ಕಾರಕ್ಕಿರಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರಾಗಿರ್ಬೋದು, ಬೇರೆ ಬೇರೆ ಶಾಸಕರು ಈ ರೀತಿ ಮಧು ಬಂಗಾರಪ್ಪ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಒಟ್ಟಿನಲ್ಲಿ ಮಧು ಬಂಗಾರಪ್ಪ ಅವರನ್ನ ಸಂಪುಟದಲ್ಲಿ ಮುಂದುವರಿಸಿದ್ರೆ ಸರ್ಕಾರಕ್ಕೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಇನ್ನು ಈ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದವರು ಯಾರಪ್ಪ ಅಂದರೆ ಕೋಲಾರದ KH ಮುನಿಯಪ್ಪ. KH ಮುನಿಯಪ್ಪ ಅಂದ್ರೆ ಏನು? ಲಾಂಗ್ ಫಾರ್ಮ್ ಏನಪ್ಪ KH ಮುನಿಯಪ್ಪ ಅಂದರೆ? ಕೆ ಅಂದರೆ ಕಾಸು, H ಅಂದರೆ ಹೊಡೆಯೋ, ಕಾಸು ಹೊಡೆಯೋ ಮುನಿಯಪ್ಪ ಅಂತಾನೆ ಕೋಲಾರದಲ್ಲಿ ಇವರು ಈಗ ಮನೆ ಮಾತಾಗಿದ್ದಾರೆ. KH ಮುನಿಯಪ್ಪ ಅವ್ರನ್ನ ಫಸ್ಟ್ ಸಂಪುಟದಿಂದ ಕೈ ಬಿಡಿ, ಸಚಿವರಾಗಿ ಅವರ ಸಾಧನೆ ಶೂನ್ಯ, ಹೈಕಮಾಂಡ್ಗೆ ತೀರಾ ಹತ್ತಿರದಲ್ಲಿದ್ರು ಅಂತ ನೀವು ಅವರನ್ನ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರಿ, ಮಿನಿಸ್ಟರ್ ಕೂಡ ಮಾಡಿದ್ರಿ. ಆದರೆ ಅವರ ಅನುಭವ ಸರ್ಕಾರಕ್ಕೆ ಏನಾದರೂ ಹೆಲ್ಪ್ ಆಯ್ತಾ? ಅವರ ಕ್ರಿಯಾಶೀಲತೆ ಏನಾದರೂ ಸರ್ಕಾರಕ್ಕೆ ಹೆಲ್ಪ್ ಆಯ್ತಾ? ಹೊಸ ಯೋಜನೆಗಳನ್ನು ಏನಾದರೂ ಸಾಕಾರ ಮಾಡಿದ್ರ ಮುನಿಯಪ್ಪನವರು? ಅಥವಾ ಅವರ ವರ್ಗಗಳಿಗೆ, ಅವರ ಸಮುದಾಯಕ್ಕೆ ಏನಾದರೂ ಲಾಭ ಮಾಡಿದ್ರಾ? ಈ ಎಲ್ಲದರ ಉತ್ತರ
ನಿರಾಶಾದಾಯಕ ಉತ್ತರ ಸಿಗೋದ್ರಿಂದ ಮುನಿಯಪ್ಪನವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಹೋರಾಟಕ್ಕಿಳಿದಿದ್ದಾರೆ. ಇನ್ನು ಈ ಪಟ್ಟಿಯಲ್ಲಿ ಕೊನೆಯವರು 4ನೇವರು ಹೌದು, ಕಾರವಾರ ಉಸ್ತುವಾರಿ ಶಾಸಕರಾದ ಮಂಕಾಳ ವೈದ್ಯ ಅಂತ ಒಬ್ರು ಮಿನಿಸ್ಟರ್ ಇದ್ದಾರೆ ಅಂತಾನೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ರೀತಿ ಅವರ ಅಬ್ಸೆನ್ಸ್ ಸರ್ಕಾರದಲ್ಲಿ ಕಾಣ್ತಾ ಇದೆ. ಅವ್ರ ಇಲಾಖೆಯು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಕ್ಷೇತ್ರದ ಜನರಿಗೂ ಅವ್ರ ಕೈಗೆ ಸಿಗ್ತಾ ಇಲ್ಲ, ಜಿಲ್ಲೆಯ ಶಾಸಕರಿಗೂ ಕೂಡ ಅವರು ಸಿಗ್ತಾ ಇಲ್ಲ, ಜಿಲ್ಲೆಯ ಶಾಸಕರ ಕೆಲಸಗಳಾಗ್ತಾ ಇಲ್ಲ, ಜಿಲ್ಲೆಯಲ್ಲಿ ಹೇಳಿಕೊಳ್ಳುವಂತ ಅಭಿವೃದ್ಧಿ ಆಗ್ತಾ ಇಲ್ಲ. ಹಂಗಾಗಿ ಮಂಕಾಳ ವೈದ್ಯ ಅವ್ರನ್ನು ಕೂಡ ಕೈ ಬಿಡಬೇಕು. ಹಿರಿಯ ಶಾಸಕರಾದ ಆರ್ ವಿ ದೇಶಪಾಂಡೆ, ಭೀಮಣ್ಣ ನಾಯಕ್ ಆದಿಯಾಗಿ ಒಕ್ಕೋರ್ಲ ಅಭಿಪ್ರಾಯ ಏನಪ್ಪಾ ಅಂದ್ರೆ ಕೈ ಬಿಡಿ ಮಂಕಾಳ ವೈದ್ಯರನ್ನ, ಬೇರೆಯವರು ಯಾರಿಗಾದರೂ ಉತ್ತರ ಕನ್ನಡದಲ್ಲಿ ಅವಕಾಶ ಕೊಡಿ ಅನ್ನುವಂಥದ್ದು. ಒಟ್ಟಿನಲ್ಲಿ ಈ 4 ಜನ ಸಚಿವರನ್ನ ಸರ್ಕಾರದಿಂದ ಹೊರಗಿಡಿದಿದ್ರೆ ಸರ್ಕಾರಕ್ಕೆ ಕಂಟಕ ಫಿಕ್ಸ್ ಅನ್ನುವಂಥ ವಾತಾವರಣ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿದೆ.